ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂದ್ರೆ, ತಮ್ನೇಲ್ನಾಗ ಎಲ್ಲ ನೋಡೇ ಇರ್ತೀರಿ ನೀವು. ಆ ಒಂದು ತಮ್ನೇಲ್ನಾಗ ನಿಮ್ಗೆಲ್ಲ ಗೊತ್ತಾಗಿರ್ತೈತಿ ಈ ಒಂದು ವಿಡಿಯೋ ಎದ್ರ ಬಗ್ಗೆ ಐತೆ ಅನ್ನೋದು. ಫ್ರೆಂಡ್ಸ್ ನೀವು ನಿಮ್ಮ ಒಂದು ವಾಟ್ಸಪ್ನಾಗ ಬರೀ ಸ್ಟೇಟಸ್ ಹಾಕೊಂಡ ಅರ್ನಿಂಗ್ಸ್ ಮಾಡೋದು ಏನಾರ ಕೇಳಿರ್ತೀರನ್ನ. ಫ್ರೆಂಡ್ಸ್ ಕೇಳಿರ್ಬೋದು, ಆದ್ರೆ ಕಮ್ಮ ಎಲ್ಲನೂ ದುಡ್ಡು ಕೊಟ್ಟು ತಗೊಳ್ಳೋಂಥ ಅಪ್ಲಿಕೇಶನ್ಗಳು ಇರ್ತಾವೆ. ಫ್ರೆಂಡ್ಸ್ ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ, ಅದರ ಒಂದು ವಿಡಿಯೋನ ಐಕಾರ್ಡ್ ಆಗಿರ್ತಾನೆ, ಬೇಕಾದ್ರೆ ಹೋಗಿ ನೋಡ್ಕೋಬೋದು. ಫ್ರೆಂಡ್ಸ್ ಆ ಒಂದು ವಿಡಿಯೋದಾಗ ಏನಂತ ಹೇಳಿದ್ನಪ್ಪ ಅಂದ್ರೆ ನಾನು ಫ್ರೆಂಡ್ಸ್ ಅಪ್ಲಿಕೇಶನ್ನ ಪರ್ಚೇಸ್ ಮಾಡಿ ನೀವು ಸ್ಟೇಟಸ್ ಹಾಕೊಂಡು ಅರ್ನಿಂಗ್ಸ್ ಮಾಡೋದು ಮಂತ್ಲಿಯಾಗಿ ಇಷ್ಟು ಅಮೌಂಟ್ ಅಂತೇಳಿ ಟಾರ್ಗೆಟ್ ಇತ್ತು. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನೀವು ಫ್ರೀಯಾಗಿ ಸ್ಟೇಟಸ್ಗಳನ್ನ ಹಾಕೊಂಡ್ಬಿಟ್ಟು ಅರ್ನಿಂಗ್ಸ್ ಮಾಡ್ಬೋದು. ಅದು ಯಾವುದೋ ಥರ ಚಾರ್ಜ್ ಇರಲಾರ್ದ ಮತ್ತು ಯಾವುದೋ ಥರ ಅಮೌಂಟನ್ನ ಕೊಡಲಾರ್ದ ಮಂತ್ಲಿಯಾಗಿ. ಫ್ರೆಂಡ್ಸ್ ಅಪ್ಲಿಕೇಶನು ಫ್ರೀ ಐತಿ, ಆರಾಮಾಗಿ ಪ್ಲೇಸ್ಟೋರ್ದಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು, ಯಾವುದೋ ಥರ ತೊಂದರೆ ಇಲ್ಲ. ಫ್ರೆಂಡ್ಸ್ ಇದು ಯಾವುದೋ ಥರ ಗೂಗಲ್ದಾಗ ಸಿಗುವಂಥ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂತೂ ಅಲ್ಲ, ಮತ್ತು APKನೂ ಅಲ್ಲ. ಫ್ರೆಂಡ್ಸ್ ಇದು ಪ್ಲೇಸ್ಟೋರ್ದಾಗ ಸಿಗುವಂಥ ಬೆಸ್ಟ್ ಅಪ್ಲಿಕೇಶನ್. ರೀಸೆಂಟಾಗಿ ಹೊಸ ಅಪ್ಲಿಕೇಶನ್ ಬಂದೈತಿ. ಫ್ರೆಂಡ್ಸ್ ಇನ್ನೂ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಫ್ರೆಂಡ್ಸ್ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೊರಿ. ಫ್ರೆಂಡ್ಸ್ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ಡೈಲಿ ಸ್ಟೇಟಸ್ ಅಂತೇಳಿ. ಫ್ರೆಂಡ್ಸ್ ಅಪ್ಲಿಕೇಶನ್ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿದ ಮೇಲೆ ಓಪನ್ ಮಾಡಿರಿ. ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಾನು ಆಗಲೇ ಹೇಳಿದಂಗೆ ನೀವು ಬರೀ ಸ್ಟೇಟಸ್ ಹಾಕೊಂಡ್ಬಿಟ್ಟು ಆರಾಮಾಗಿ ದುಡ್ಡು ಮಾಡ್ಬೋದು. ಯಾವ ಥರ ಸ್ಟೇಟಸ್ ಹಾಕೋದು, ಯಾವ ಥರ ಅರ್ನಿಂಗ್ಸ್ ಮಾಡೋದು ಎಲ್ಲನೂ ಹೇಳ್ತಾನು. ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ಓಪನ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗತ್ತೆ, ಇಲ್ಲಿ ನೀವು ನೋಡ್ಬೋದು. ಫ್ರೆಂಡ್ಸ್ ಇಲ್ಲಿ ಕೆಳಗೆ ಕ್ಯಾಟಗರಿ ಕೊಟ್ಟಿರ್ತಾನೆ, ಟ್ರೆಂಡಿಂಗ್ ಅವು ಇವು ಅಂತೇಳಿ 12 ಥರ ಕ್ಯಾಟಗರಿ ಕೊಡ್ತಾನೆ. ಫ್ರೆಂಡ್ಸ್ ನಾವು ಹೋಮ್ ಅನ್ನೋ ಒಂದು ಆಪ್ಷನ್ದಾಗ ಬರ್ತೀವಿ ಸ್ಟಾರ್ಟಿಂಗ್. ಅಲ್ಲಿ ಕೆಳಗೆ ನೀವು ಚೂಸ್ ಮಾಡೋದು ಯಾವ ಒಂದು ಸ್ಟೇಟಸ್ ಹಾಕ್ತಿರಲಿ, ಅಲ್ಲಿ ಇಮೇಜ್ಗಳ್ನ ಕೊಟ್ಟಿರ್ತಾನೋ, ವೀಡಿಯೋಗಳ್ನ ಕೊಟ್ಟಿರ್ತಾನೋ, ಏನಂತೀರಿ ನೋಟ್ಸ್ ಕೊಟ್ಟಿರ್ತಾನೋ, ಡೈಲಾಗ್ ಕೊಟ್ಟಿರ್ತಾನೋ, ಮೂವಿ ವೀಡಿಯೋಗಳ್ನ ಕೊಟ್ಟಿರ್ತಾನೋ. ಫ್ರೆಂಡ್ಸ್ ಇದ್ರೊಳಗೆ ನೀವು ಯಾವನು ಬೇಕಾದ ಹಾಕ್ಬೋದು, ಇದು ಅಲ್ಲ. ಅದು 24 ತಾಸು ಇರ್ಬೇಕು ಸ್ಟಿಲ್ಲಾಗಿ, ಅಲ್ಲಿ ವಾಟ್ಸಪ್ನಾಗ ಸ್ಟಿಲ್ಲಾಗಿ ಅದು 24 ತಾಸು ಇರಬೇಕು. ಫ್ರೆಂಡ್ಸ್ ಹಾಕಿದ ಮೇಲೆ ನೀವು ಇಲ್ಲಿ ಕೆಲವೊಂದಿಷ್ಟು ಕಾಯಿನ್ ಕೊಡ್ತಾನೆ, ಆ ಕಾಯಿನ್ಗಳ ಮುಖಾಂತರ ನೀವು ಇಲ್ಲಿ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಫ್ರೆಂಡ್ಸ್ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಲ್ಲ ತಿಳ್ಕೊತೀನಿ. ಏನೂ ಇಲ್ಲ, ಸಿಂಪಲ್ಲಾಗಿ ನೀವು ಹೆಂಗೆ ಇನ್ಸ್ಟಾಗ್ರಾಮ್ನ ರೀಲ್ಸ್ಗಳು ನೋಡ್ತಿರ್ತೀರಿ, ಯೂಟ್ಯೂಬ್ನ ರೀಲ್ಸ್ಗಳು ನೋಡ್ತಿರ್ತೀರಿ, ಅದೇ ಟೈಪನ್ನ ಇಲ್ಲಿ ರೀಲ್ಸ್ಗಳು ಬರ್ತಿರ್ತಾವೆ. ಬರೀ ನೀವು ಹೆಂಗೆ ಇದ್ದಂಗೆ ಹೋಗ್ಬಿಟ್ಟು ಶೇರ್ ಮಾಡಿರಿ, ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಾರ ಹಾಕಿರಿ, ಒಟ್ಟು ಏನೋ ನಿಮ್ಗೆ ಕಾಯಿನ್ ಅನ್ನೋದು ಬರ್ತಿರ್ತಾವೆ. ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಇಲ್ಲಿ ಇದ್ರ ಒಂದಿಷ್ಟು ರೂಲ್ಸ್ ಅದಾವೆ. ಆ ರೂಲ್ಸ್ಗಳ ಬಗ್ಗೆ ನೀವು ಮೊದಲು ಹೇಳ್ಬೇಕು. ಫ್ರೆಂಡ್ಸ್ ರೂಲ್ಸ್ಗಳು ಎಲ್ಲಿದಾವಪ್ಪ ಅಂತ ಕೇಳೋದಾದ್ರೆ, ಫ್ರೆಂಡ್ಸ್ ನೀವು ಇಲ್ಲಿ ಡೈಲಿಯಾಗಿ ಸ್ಟೇಟಸ್ಗಳನ್ನ ಅಪ್ಲೋಡ್ ಮಾಡೋದು ಹೆಂಗೆ ಅಂತೇಳಿ ನಾನು ಕೇಳೋದಾದ್ರೆ, ಇಲ್ಲಿ ಮೊದಲಿಗೆ ಒಂದು ಆಪ್ಷನ್ ಕೊಟ್ಟಿರ್ತಾನೋ ಅರ್ನ್ ಮೋರ್ ಅಂತೇಳಿ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿರಿ. ನೀವು ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ನಾನು ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡಿರಿ. ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಡೌನ್ಲೋಡ್ ಡೈಲಿ ಪೋಸ್ಟ್, ಡೌನ್ಲೋಡ್ ಡೈಲಿ ಕ್ವಿಜ್, ಡೌನ್ಲೋಡ್ ಡೈಲಿ ಗೇಮ್ಸ್ ಅಂತ ಕೊಟ್ಟಿರ್ತಾನೋ. ಈ ಮೂರಾಗ ನೀವು ಡೌನ್ಲೋಡ್ ಡೈಲಿ ಪೋಸ್ಟ್ ಅಂತ ಕೊಟ್ಟಿರ್ತಾನಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿಪ್ಪ ಅಂದ್ರೆ ಆಟೋಮೆಟಿಕಲಿ ಒಂದು ಪೋಸ್ಟ್ ಬರ್ತೈತಿ. ನೋಡ್ಬೋದು ನೀವು ಇಲ್ಲಿ ಆರಾಮಾಗಿ ಒಂದು ಪೋಸ್ಟ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ನೀವು ಇಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಒಂದನೇದು ಬಂದುಬಿಟ್ಟು, ಇನ್ನು ಎರಡನೇದು ಬಂದುಬಿಟ್ಟು ಇಲ್ಲಿ ಕೆಳಗೆ ಬರುವಂಥ ಇಮೇಜ್ಗಳನ್ನ ಫೋಟೋಗಳನ್ನ ಹಾಕಿಬಿಟ್ಟು ಅರ್ನಿಂಗ್ಸ್ ಮಾಡೋದು. ಮತ್ತು ಇದ್ರೊಳಗೆ ರೆಫರ್ ಆ್ಯಂಡ್ ಅರ್ನು ಅಂತ ಐತಿ, ಆರಾಮಾಗಿ ನೀವು ರೆಫರ್ ಮಾಡ್ಕೊಂಡ್ಬಿಟ್ಟು ಅರ್ನಿಂಗ್ಸ್ನ ಮಾಡ್ಕೋಬೋದು. ಇದು ಅಷ್ಟೇ ಅಲ್ಲದೆ ಇನ್ನೂ ನೀವು ಹೆಚ್ಚಿಗೆ ಅಮೌಂಟ್ ದುಡಿತೀನಿ ಅಂದ್ರೂ ಅದಕ್ಕೂ ಇಲ್ಲಿ ಹಲವಾರು ಥರ ಅವಕಾಶಗಳಿದಾವೆ, ಆ ಥರ ನೀವು ಇಲ್ಲಿ ದುಡಿಬೋದು. ಫ್ರೆಂಡ್ಸ್ ಅಪ್ಲಿಕೇಶನ್ ಹೆಂಗೆ ಅನ್ನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ಈ ಒಂದು ಅಪ್ಲಿಕೇಶನ್ ನಾ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಯೂಸ್ ಮಾಡ್ತಿದ್ದೀರಪ್ಪ ಅಂದ್ರೆ ಅದು ಯಾವಾಗ ಬಂದು ಹೆಂಗೆ ಅನ್ನಿಸ್ತಿ ಅಂತೇಳಿ ನೆಕ್ಸ್ಟ್ ಒಂದು ವೀಡಿಯೋಗೆ ಬಂದು ಕಮೆಂಟ್ ಮಾಡಬೇಕು. ಫ್ರೆಂಡ್ಸ್ ಮತ್ತು ಇಂಥದ್ದು ಬೆಸ್ಟ್ ಅಪ್ಲಿಕೇಶನ್ಗಳನ್ನ ಹುಡುಕಿ ತೊಗೊಂಬರಕ್ಕೆ ನನಗೆ ಖುಷಿ ಆಗೈತೆ. ಯಾಕಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ಗೆ ರೆಸ್ಪಾನ್ಸ್ ನಿಮ್ಮ ಕಡೆ ಹೆಂಗೆ ಸಿಕ್ಕೈತೆ ಅಂತೇಳಿ ನಂಗೆ ಗೊತ್ತಾಗಬೇಕು. ಅದಕ್ಕಾಗಿ ನಾನು ಈ ಒಂದು ನಿಮಗೆ ಟಾಸ್ಕ್ ಅನ್ನೋದು ಇಡ್ತಿರ್ತೀನಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.